ಸ್ನೇಹಿತರೆ, ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಒಂದು ವಿಶೇಷ ಹಾಗೂ ವಿಶಿಷ್ಟವಾದಂತಹ ವ್ಲಾಗ್ ಮಾಡ್ತಾ ಇದ್ದೀನಿ. ಹೌದು, ಈಗಾಗಲೇ ನಿಮಗೆ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ದಕ್ಷಿಣ ಭಾರತದ ಪರಮ ಪವಿತ್ರ ಪುಣ್ಯಕ್ಷೇತ್ರವಾದಂತಹ ಧರ್ಮಸ್ಥಳದ ಲಕ್ಷದೀಪೋತ್ಸವದ ಬಗ್ಗೆ ವ್ಲಾಗ್ ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲೇ ಅತಿ ಹೆಚ್ಚು ಭಕ್ತಾದಿಗಳು ಭೇಟಿ ನೀಡುವಂತಹ ಕ್ಷೇತ್ರ ಅಂದರೆ ಅದು ಧರ್ಮಸ್ಥಳ. ನೋಡಿ, ಧರ್ಮಸ್ಥಳಕ್ಕೆ ಪ್ರವೇಶವಾಗ್ತಾ ಇದ್ದಂತೆ ಸೀರೆಯಿಂದ ಸಾಲಾಂಕೃತವಾಗಿ ಕನ್ಯೆಯರು ನಮ್ಮನ್ನು ಸ್ವಾಗತ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಹೌದು ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ಸಾಂಪ್ರದಾಯಿಕ ಸೀರೆಗಳಿಂದ ಸಾಲು ಕಂಬಗಳಿಗೆ ಅಲಂಕಾರ ಮಾಡಿ ಪ್ರವಾಸಿಗರನ್ನು ಶ್ರೀ ಕ್ಷೇತ್ರಕ್ಕೆ ಬರಮಾಡಿಕೊಳ್ತಾ ಇದೆ. ಸ್ನೇಹಿತರೆ, ನಾವು ಪ್ರತಿ ವರ್ಷ ಲಕ್ಷದೀಪೋತ್ಸವ ಹಾಗೂ ಶಿವರಾತ್ರಿ ಉತ್ಸವಕ್ಕೆ ಪಾಪಣ್ಣನವರ ಗೆಳೆಯರ ಬಳಗ ಜನಪದರು ತಂಡದಿಂದ ಪ್ರತಿ ವರ್ಷ ಈ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತೇವೆ. ಲಕ್ಷದೀಪೋತ್ಸವದ ಕೊನೆಯ ದಿನ ಅನ್ನಪೂರ್ಣೇಶ್ವರಿ ಛತ್ರದಲ್ಲಿ ರಾತ್ರಿಯ ಊಟ ಇರೋದಿಲ್ಲ, ಬದಲಿಗೆ ಉಚಿತ ಆಹಾರ ಮೇಳ ಇರುತ್ತೆ. ಅಂದು ಪಾಪಣ್ಣನವರ ಗೆಳೆಯರ ಬಳಗದಿಂದ ಭಕ್ತಾದಿಗಳಿಗೆ 75,000 ನೀರಿನ ಬಾಟಲಿ, 25,000 ಲಾಡು, ವಿವಿಧ ರೀತಿಯ ತಿಂಡಿಗಳು, ಟೀ, ಕಾಫಿ ನೀಡಲಾಗುತ್ತೆ. ನಾವು ಕುಟುಂಬ ಸಮೇತರಾಗಿ ಇಲ್ಲಿ ಒಂದು ಸೇವೆಯನ್ನು ಮಾಡ್ತೇವೆ. ಇವರು ಮಾಡ್ತಾ ಇರುವಂತಹ ಪುಣ್ಯದ ಸೇವೆಯಲ್ಲಿ ಪ್ರತಿ ವರ್ಷ ನಾವು ಸಹ ಭಾಗಿಯಾಗ್ತೇವೆ. ಹಾಗೆ ಕರ್ನಾಟಕದ ಹಲವಾರು ಜಿಲ್ಲೆಗಳಿಂದ ಅನೇಕ ಸಂಘಗಳು ಇಲ್ಲಿ ಒಂದು ಸೇವೆಯನ್ನು ಮಾಡ್ತಾರೆ. ವಿಧ ವಿಧವಾದಂತಹ ಭಕ್ಷ್ಯ ಭೋಜನಗಳನ್ನು ಉಣಬಡಿಸ್ತಾರೆ. ಆಹಾರ ಮೇಳವನ್ನು ಪ್ರತ್ಯೇಕ ವ್ಲಾಗ್ ಮಾಡಿ ತೋರಿಸ್ತೇನೆ. ಖಂಡಿತ ನಿಮಗೆ ಆ ವ್ಲಾಗ್ ಇಷ್ಟ ಆಗುತ್ತೆ, ತಪ್ಪದೆ ನೋಡಿ ವ್ಲಾಗನ್ನು. ನೋಡಿ, ಧರ್ಮಸ್ಥಳದ ರಾಜಬೀದಿ ಮತ್ತು ರಥಬೀದಿಗಳಲ್ಲಿ ಅದ್ಭುತವಾಗಿ ಅಲಂಕಾರನ ಮಾಡಿದ್ದಾರೆ. ನಮಸ್ತೆ ಸ್ನೇಹಿತರೆ, ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಯಾಕೆ ಗೊತ್ತಾ? ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಾಗಿದೆ, ಧರ್ಮಸ್ಥಳದಲ್ಲಿ ಈಗ ಉತ್ಸವ ನಡೀತಾ ಇದೆ. ನನಗಂತೂ ನೋಡಲಿಕ್ಕೆ ತುಂಬಾ ಖುಷಿ ಆಗ್ತಿದೆ. ಪ್ರತಿ ವರ್ಷ ನಾನು ಬರ್ತೀನಿ ಇಲ್ಲಿ ಲಕ್ಷದೀಪೋತ್ಸವಕ್ಕೆ. ಲಕ್ಷದೀಪೋತ್ಸವದ ಕಾರ್ತಿಕ ಸೋಮವಾರದ ಕಡೆಯ ಅಮಾವಾಸ್ಯೆ ದಿವಸ ನಾಳೆ ಕೊನೆಗೊಳ್ಳುತ್ತೆ. ಇವತ್ತು ದೇವಸ್ಥಾನ ತುಂಬ ವಿಜೃಂಭಣೆಯಿಂದ ಅಲಂಕಾರಗೊಳ್ತಾ ಇದೆ. ನಾಳೆಗೆ ಇದು ಪೂರ್ತಿಗೊಳ್ಳುತ್ತೆ. ಒಂದು ಮದುಮಗಳ ಥರ ಅಲಂಕಾರ ಮಾಡ್ತಾ ಇದ್ದಾರೆ. ನೋಡಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಮಲ್ಲಿಗೆ ಮತ್ತು ರೋಸ್, ಕನಕಾಂಬರ ಈ ಒಂದು ಹೂಗಳಿಂದ ಒಂದು ಅಲಂಕಾರ ಮಾಡ್ತಾ ಇದ್ದಾರೆ. ನಾಳೆ ಸಂಪೂರ್ಣವಾಗಿ ಅಲಂಕಾರ ಆದಮೇಲೆ ಹೇಗೆ ಕಾಣುತ್ತೆ, ಹೇಗಿರುತ್ತೆ, ಲಕ್ಷದೀಪೋತ್ಸವ ಹೇಗೆ ನಡೆಯುತ್ತೆ, ಅದನ್ನೆಲ್ಲ ನಾನು ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ತಾ ಇರಿ ವಿಡಿಯೋನ. ಅಲಂಕಾರ ಹೇಗಾಗ್ತಿದೆ ಅಂತ ಒಂದು ಚಿಕ್ಕ ತುಣುಕಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಬೆಂಗಳೂರಿನ 20ಕ್ಕೂ ಹೆಚ್ಚು ಹೂವಿನ ವ್ಯಾಪಾರಿಗಳು ಸೇರಿ ಹೂವಿನ ಅಲಂಕಾರವನ್ನು ಮಾಡಿಸ್ತಾರೆ. 300ಕ್ಕೂ ಹೆಚ್ಚು ಜನರಿಂದ ಅಲಂಕಾರ ಸೇವೆ ಮಾಡಲಾಗುತ್ತೆ. ಈ ವರ್ಷದ ವಿಶೇಷ ಅಲಂಕಾರ ಏನಂದರೆ ಶಿವನ ಡಮರುಗ, ತ್ರಿಶೂಲ, ಅರ್ಧಚಂದ್ರಾಕೃತಿ, ನಾಗ ಹಾಗೂ ಎಡ ಮತ್ತು ಬಲಬದಿಯ 2 ನಂದಿಗಳು ಜನರ ಪ್ರಮುಖ ಆಕರ್ಷಣೆಯಾಗಿದೆ. ಸ್ವಾಭಾವಿಕ ಹೂಗಳನ್ನು ಮಾತ್ರ ಬಳಸಿ, ಅಂದರೆ ಪ್ಲಾಸ್ಟಿಕ್ ಹೂ ಬಳಸದೆ ಅಲಂಕಾರ ಮಾಡಲಾಗಿದೆ. ಕ್ರೇನ್ನ ಮುಖಾಂತರ ಇವೆಲ್ಲವನ್ನ ಮೇಲಿಡಲಾಗುತ್ತೆ. ಮುಂಬರುವ ಕ್ಲಿಪ್ಪಿಂಗ್ಸಲ್ಲಿ ನೋಡ್ತೀರಾ ಈ ಅಲಂಕಾರ ಯಾವ ರೀತಿಯಾಗಿ ಕಾಣುತ್ತೆ ಅಂತ. 5 ದಿನಗಳ ಕಾಲ ಸತತವಾಗಿ ನಡೆಯುವ ಲಕ್ಷದೀಪೋತ್ಸವವನ್ನು ಕಣ್ತುಂಬಿಕೊಳ್ಳೋಕೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾತ್ರವಲ್ಲದೆ ರಾಜ್ಯಾದ್ಯಂತ ಸಹಸ್ರಾರು ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸ್ತಾರೆ. ದಾಸೋಹ ಸೇವೆ ಮಾಡುವಂತಹ ಎಲ್ಲ ಸಂಘದವರನ್ನು ಡೈರೆಕ್ಟಾಗಿ ದರ್ಶನಕ್ಕೆ ಕಳಿಸಲಾಗುತ್ತೆ. ಈಗ ನಾವು ಡೈರೆಕ್ಟ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ಸತತವಾಗಿ 4 ರಿಂದ 5 ಗಂಟೆಗಳ ಕಾಲ ಸಾಲಲ್ಲಿ ನಿಂತು ಭಕ್ತಾದಿಗಳು ಶ್ರೀ ಮಂಜುನಾಥನ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ. ಸ್ನೇಹಿತರೆ, ದೇವರ ದರ್ಶನ ತುಂಬಾ ಚೆನ್ನಾಗಾಯಿತು. ನಿಜವಾಗ್ಲೂ ಯಾವ ಜನ್ಮದ ಪುಣ್ಯ ಅನ್ನೋ ಗೊತ್ತಿಲ್ಲ. ಈ ಲಕ್ಷದೀಪೋತ್ಸವ, ಈ ಉತ್ಸವದಲ್ಲಿ ನಮಗೆ ಇಷ್ಟು ಬೇಗ ದರ್ಶನ ಆಗಿರೋದು. ನಾವು ಪ್ರತಿ ವರ್ಷ ಇಲ್ಲಿ ದಾಸೋಹ ಸೇವೆನ ನಡೆಸ್ತೀವಿ. ಪ್ರತಿ ವರ್ಷ ಲಕ್ಷದೀಪೋತ್ಸವಕ್ಕೆ ನಾವು ಬರ್ತೀವಿ. ಹಾಗಾಗಿ ನಮ್ಮನ್ನು ಡೈರೆಕ್ಟಾಗಿ ದರ್ಶನಕ್ಕೆ ಬಿಟ್ಟರು. ತುಂಬ ಜನ 1 ಗಂಟೆಯಿಂದ ನಿಂತಿದ್ದಾರೆ, ಅವ್ರಿಗೂ ಸಹ ಇನ್ನೂ ದರ್ಶನ ಆಗಿಲ್ಲ. ನಿಜವಾಗ್ಲೂ ನಮಗೆ ಇಷ್ಟು ಬೇಗ ದರ್ಶನ ಸಿಕ್ಕಿರೋದು ಶ್ರೀ ಮಂಜುನಾಥನ ಕೃಪೆ ಅಂತಲೇ ಹೇಳ್ಬೋದು. ಯಾರ್ಯಾರು ಲಕ್ಷದೀಪೋತ್ಸವನ ಈ ವರ್ಷ ಮಿಸ್ ಮಾಡ್ಕೊಂಡಿದ್ದೀರಾ, ಅವರು ನೆಕ್ಸ್ಟ್ ವರ್ಷ ತಪ್ಪದೆ ಲಕ್ಷದೀಪೋತ್ಸವದಲ್ಲಿ ಪಾಲ್ಗೊಳ್ಳಿ, ದೇವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ನಿಜವಾಗ್ಲೂ ಆ ದೇವರ ದರ್ಶನ, ಅಲಂಕಾರ, ಆ ಗುಡಿಯ ಅಲಂಕಾರ, ಹೊರಗಡೆ ಅಲಂಕಾರ ಆಗ್ಬೋದು, ಇಡೀ ಧರ್ಮಸ್ಥಳವೇ ಒಂದು ದೇವಲೋಕ ದರಗಿಳಿದಂತೆ ಕಾಣಿಸ್ತಾ ಇರುತ್ತೆ. ಅದನ್ನ ಕಣ್ತುಂಬಿಸ್ಕೋಬೇಕು ಅಂತಂದ್ರೆ ನೀವು ಈ ವರ್ಷ ಅಲ್ಲದೆ ಇದ್ರು ನೆಕ್ಸ್ಟ್ ವರ್ಷ ಆದ್ರೂ ತಪ್ಪದೆ ಲಕ್ಷದೀಪೋತ್ಸವಕ್ಕೆ ಬನ್ನಿ. 800 ವರ್ಷಗಳ ಇತಿಹಾಸವಿರುವಂತಹ ಈ ಕ್ಷೇತ್ರವನ್ನು ಜೈನ ಸಮುದಾಯದ ಹೆಗಡೆ ಕುಟುಂಬದವರು ತಲತಲಾಂತರದಿಂದ ಈ ದೇವಸ್ಥಾನದ ಕಾರ್ಯನಿರ್ವಹಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ.
ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಶ್ರೀ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಇಂದಿಗೂ ಸಹ ಅಚ್ಚುಕಟ್ಟಾಗಿ ಆಡಳಿತವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮಂಜುನಾಥ ನೆಲೆಸಿರುವ ಧರ್ಮಸ್ಥಳ, ಧರ್ಮಸ್ಥಳ ಇದು ಪುಣ್ಯಸ್ಥಳ. ಸ್ನೇಹಿತರೆ, ಈ ಕ್ಷೇತ್ರದ ಮಹಾತ್ಮೆ ಎಷ್ಟಿದೆ ಅಂತಂದರೆ, ಸತ್ಯ ನುಡಿಯೋಕೆ ಈ ಕ್ಷೇತ್ರದ ಮಂಜುನಾಥನನ್ನು ಆಧಾರವಾಗಿಟ್ಟುಕೊಂಡು ಪ್ರಮಾಣ ಆಣೆಗಳನ್ನು ಮಾಡ್ತಾರೆ. ಸುಳ್ಳು ಪ್ರಮಾಣ ಮಾಡಿದ್ದೇ ಆದರೆ ಅವರಿಗೆ ಕೆಡುಕಾಗೋದು ಖಚಿತ ಅಂತ ನಂಬಲಾಗತ್ತೆ. ಲಕ್ಷ ದೀಪೋತ್ಸವದ ಕೊನೆಯ ದಿನದ ಸಂಭ್ರಮಕ್ಕೆ ಹಿಂದಿನ ದಿನ ರಾತ್ರಿ ಇಡೀ ಅಲಂಕಾರವನ್ನು ಮಾಡಲಾಗತ್ತೆ. ನೋಡಿ, ದೇವಾಲಯದ ಒಳಗಡೆ ಹಾರದಲ್ಲಿ ತ್ರಿಶೂಲ, ಓಂ ಮತ್ತು ಶಿವಲಿಂಗವನ್ನು ಬಿಡಿಸಿದ್ದಾರೆ. ಅಲ್ಲಲ್ಲಿ ಗುಲಾಬಿಯಲ್ಲಿ ಚೆಂಡುಗಳನ್ನು ಮಾಡಿ ತೂಗು ಹಾಕಲಾಗಿದೆ. ಇದೆಲ್ಲವೂ ಸಹ ಲಕ್ಷ ದೀಪೋತ್ಸವದ ವಿಶೇಷ ದಿನಕ್ಕೆ ಅದ್ಭುತವಾದಂತಹ ಅಲಂಕಾರವನ್ನು ಮಾಡಿದ್ದಾರೆ. ವರ್ಷದಲ್ಲಿ ಬರುವ ಹಿಂದೂ ಧರ್ಮದ ಪ್ರತಿಯೊಂದು ಹಬ್ಬಗಳನ್ನು ಇಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತೆ. ಅದರಲ್ಲೂ ಅದ್ಧೂರಿಯಾಗಿ ಆಚರಿಸಲ್ಪಡುವ ಹಬ್ಬಗಳೆಂದರೆ ಶಿವರಾತ್ರಿ ಮತ್ತು ಕಾರ್ತಿಕ ಮಾಸದಲ್ಲಿ ವರ್ಷಕ್ಕೊಮ್ಮೆ ನಡೆಯುವಂತಹ ಲಕ್ಷ ದೀಪೋತ್ಸವ ಪ್ರಮುಖವಾದದ್ದು. 5 ದಿನಗಳ ಕಾಲ ರಾತ್ರಿಯಲ್ಲಿ ಶ್ರೀ ಮಂಜುನಾಥನನ್ನು ಬೆಳ್ಳಿ ರಥದಲ್ಲಿ ಕೂರಿಸಿಕೊಂಡು 5 ಕಟ್ಟೆಯಲ್ಲಿ ಮೆರವಣಿಗೆ ಸಾಗಿ ಅಲ್ಲಿ ಪೂಜೆ ಮಾಡುವ ಕ್ರಮ ಪ್ರತಿ ವರ್ಷ ನಡ್ಕೊಂಡು ಬಂದಿದೆ. ಮೊದಲನೇ ದಿನ ಹೊಸಕಟ್ಟೆ ಉತ್ಸವ, 2ನೇ ದಿನ ಕೆರೆಕಟ್ಟೆ ಉತ್ಸವ, 3ನೇ ದಿನ ಲಲಿತೋದ್ಯಾನ ಉತ್ಸವ, 4ನೇ ದಿನ ಕಂಚಿ ಮಾರುಕಟ್ಟೆ ಉತ್ಸವ ಹಾಗೂ 5ನೇ ದಿನ ಗೌರಿ ಮಾರುಕಟ್ಟೆಯಲ್ಲಿ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಲಕ್ಷದೀಪೋತ್ಸವ ಮುಗಿದ ಮಾರನೇ ದಿನ ಚಂದ್ರನಾಥ ಸ್ವಾಮಿ ಸಮವಸರಣ ಪೂಜೆಯನ್ನು ಮಾಡಲಾಗುತ್ತೆ. ಕಾರ್ತಿಕ ಮಾಸ ಶಿವನಿಗೆ ಬಹು ಇಷ್ಟವಾದಂತಹ ಮಾಸ. ದೀಪಗಳು ಹೇಗೆ ಅಂಧಕಾರವನ್ನು ತೊಲಗಿಸಿ ಬೆಳಕನ್ನು ನೀಡುತ್ತೋ ಅದೇ ರೀತಿ ನಾವು ಸಹ ಪ್ರೀತಿ, ಕರುಣೆ, ಜ್ಞಾನ ಅನ್ನೋ ದೀಪಗಳನ್ನು ಮನಸ್ಸಲ್ಲಿ ಬೆಳಗಿಸ್ಕೊಂಡು ಅಜ್ಞಾನದ ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗಬೇಕೆಂಬುದೇ ಈ ಲಕ್ಷ ದೀಪೋತ್ಸವದ ಸಾರ. ನೋಡಿ, ದೇವಸ್ಥಾನದ ಮುಖ್ಯದ್ವಾರದ ಅಲಂಕಾರ ದೇವಸ್ಥಾನದ ಅಂದವನ್ನೇ ಹೆಚ್ಚಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಅತ್ಯಂತ ಆಕರ್ಷಣೀಯವಾಗಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಶ್ರೀ ಮಂಜುನಾಥನ ದರ್ಶನ ಪಡೆಯಲಿಕ್ಕೆ ಮತ್ತು ಲಕ್ಷ ದೀಪೋತ್ಸವದ ಕಾರ್ಯಕ್ರಮಗಳನ್ನು ವೀಕ್ಷಿಸಲಿಕ್ಕೆ ಲಕ್ಷಾಂತರ ಭಕ್ತಾದಿಗಳು ಬರ್ತಾರೆ. ಈ ವಿಶೇಷ ದಿನಗಳಲ್ಲಿ ಪ್ರಮುಖ ಆಚರಣೆ ಏನು ಅಂತಂದರೆ ಸರ್ವಧರ್ಮ ಸಮ್ಮೇಳನ. ಹಿಂದೂ, ಕ್ರೈಸ್ತ, ಮುಸಲ್ಮಾನ ಪ್ರಮುಖ ವಿದ್ವಾಂಸರನ್ನು ಕರೆಸಿ ಅವರಿಂದ ಉಪನ್ಯಾಸ ನಡೆಸಲಾಗುತ್ತೆ. 90 ವರ್ಷದಿಂದ ಸರ್ವಧರ್ಮ ಸಮ್ಮೇಳನ ನಡೆದುಕೊಂಡು ಬರ್ತಾ ಇದೆ. ಹಾಗೆ ಸಾಹಿತ್ಯ ಸಮ್ಮೇಳನ ಕೂಡ ನಡೆಯುತ್ತೆ. ಅನೇಕ ಗಣ್ಯರು, ವಿಚಾರವಂತರು ಈ ಸಮ್ಮೇಳನದಲ್ಲಿ ಭಾಗಿಯಾಗ್ತಾರೆ. ಲಕ್ಷ ದೀಪೋತ್ಸವದ 5 ದಿನ ಮಧ್ಯರಾತ್ರಿ 1 ಗಂಟೆಯ ನಂತರ ರಥೋತ್ಸವ ಇರೋದ್ರಿಂದ ಭಕ್ತಾದಿಗಳನ್ನು ರಂಜಿಸೋಕೆ ರಾಜ್ಯದ ಹಲವಾರು ಭಾಗಗಳಿಂದ ಸ್ವಇಚ್ಛೆಯಿಂದ ತಂಡಗಳು ಬಂದು ಜನರನ್ನು ರಂಜಿಸ್ತಾರೆ. ಹರಿಕತೆ, ನೃತ್ಯ, ಭಜನೆ, ಡೊಳ್ಳು ಕುಣಿತ, ವೀರಗಾಸೆ, ಜನಪದ ಮುಂತಾದ ಕಾರ್ಯಕ್ರಮಗಳನ್ನು ನೀಡಿ ಜನರನ್ನು ರಂಜಿಸ್ತಾರೆ. ಕೆಲವು ತಂಡದವರನ್ನು ಕೇಳಿದೆ, ಸ್ವಇಚ್ಛೆಯಿಂದ ರಂಜಿಸೋಕೆ ಬಂದಿದ್ದೀವಿ ಅಂತ ಹೇಳಿದ್ರು. ಒಂದು ಬೀದಿಯಿಂದ ಮತ್ತೊಂದು ಬೀದಿಗೆ ಹೋಗೋಕ್ಕೆ ಸಾಧ್ಯವಾಗಲಿಲ್ಲ, ಅಷ್ಟು ಲಕ್ಷಾಂತರ ಜನಸಾಗರನೇ ಮೆರೆದಿತ್ತು. ಹಾಗಾಗಿ ಒಂದು ಬೀದಿಯಲ್ಲಿ ಮಾತ್ರ ಶೂಟ್ ಮಾಡಿದೆ. ಹೆಜ್ಜೆಗೂ ತಂಡಗಳು ಜನರನ್ನು ರಂಜಿಸ್ತಾನೆ ಇದ್ರು. ಸ್ನೇಹಿತರೆ, ಸ್ವಇಚ್ಛೆಯಿಂದ ಬಂದು ಜನರನ್ನು ರಂಜಿಸೋದು, ಸೇವೆ ಮಾಡೋದು ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಮಾತುಗಳೇ ಇಲ್ಲ.
ನಿದ್ದೆಗೆಟ್ಟು ಶಿವ ಜಾಗರಣೆ ಮಾಡುತ್ತಾ ರಥೋತ್ಸವವನ್ನು ನೋಡೋಕೆ ವಯಸ್ಸಿನ ಮಿತಿ ಇಲ್ಲದೆ ಕಾಯ್ತಾರೆ. ರಾತ್ರಿ ಊಟವಾದ ನಂತರ ಮಧ್ಯರಾತ್ರಿ 3 ಗಂಟೆಯವರೆಗೂ ಜನ ಕಾಯ್ತಾರೆ. ಶ್ರೀ ಮಂಜುನಾಥನ ದರ್ಶನ ಪಡೆದರೆ ಹಲವು ಜನ್ಮಗಳ ಪಾಪ ಪರಿಹಾರವಾಗುತ್ತೆ ಅನ್ನೋದು ಕೋಟ್ಯಾಂತರ ಭಕ್ತಾದಿಗಳ ಅಚಲವಾದಂತಹ ನಂಬಿಕೆ. ವಿಭಿನ್ನವಾದಂತಹ ಪೂಜಾ ವಿಧಾನ, ದೇವರಿಗೆ ಆಭರಣ ಮತ್ತು ಹೂವಿನ ಅಲಂಕಾರ, ರಥದ ಅಲಂಕಾರ, ರಥಕ್ಕೆ ಮಾಡಿರುವಂತಹ ವಿದ್ಯುತ್ ಅಲಂಕಾರ ಸಾವಿರಾರು ಜನರ ಕಣ್ಮನ ಸೆಳೆಯುತ್ತೆ. ನೋಡೋಕೆ 2 ಕಣ್ಣು ಸಾಲದು ಅನ್ನೋಂತಹ ಸಾರ್ಥಕ ಭಾವನೆ ಮೂಡುತ್ತೆ. ಲಕ್ಷದೀಪೋತ್ಸವ ನೋಡಿ ಬದುಕು ಧನ್ಯವಾಯಿತು ಅನ್ನೋ ಭಾವನೆ ಬೆಳೆಯುತ್ತೆ. ಧರ್ಮಸ್ಥಳದ ಕೀರ್ತಿಗೆ ಲಕ್ಷದೀಪೋತ್ಸವ ಕಳಶಪ್ರಾಯ ಅಂತಲೇ ಹೇಳ್ಬೋದು. ಇದು ನಾನು ಹೇಳ್ತಿರೋ ಮಾತಲ್ಲ, ಯಾರ್ಯಾರು ಲಕ್ಷದೀಪೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೋ ಅವರೆಲ್ಲರೂ ಹೇಳೋ ಮಾತೇ ಇದು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ಲಕ್ಷದೀಪೋತ್ಸವದಲ್ಲಿ ಭಕ್ತಿ, ಸಂಸ್ಕೃತಿ, ಸಂಸ್ಕಾರ, ಆಧ್ಯಾತ್ಮ, ಸಾಹಿತ್ಯ, ಮನೋರಂಜನೆ, ವಿಜ್ಞಾನ ವಸ್ತು ಪ್ರದರ್ಶನ, ಆಹಾರ ಮೇಳ, ಜಾತ್ರೆ ಇದೆಲ್ಲದರ ಸಂಗಮ ಇನ್ನೆಲ್ಲೂ ಸಿಗಲ್ಲ ನಿಮಗೆ. ನೀವು ಜೀವಮಾನದಲ್ಲೇ ನೋಡಿರದ ಬಹು ದೊಡ್ಡ ಜಾತ್ರೆಯನ್ನು ಇಲ್ಲಿ ನೋಡಿ ಆನಂದಿಸಬಹುದು. ಜಾತ್ರೆಯ ಓಡಾಟವನ್ನು ಒಂದು ವ್ಲಾಗ್ ಮಾಡಿ ತೋರಿಸಿದ್ದೀನಿ. ತುಂಬ ಫನ್ನಿಯಾಗಿದೆ, ನಿಮಗೆ ಇಷ್ಟ ಆಗ್ಬೋದು. ಕೆಲವು ದೃಶ್ಯಗಳನ್ನು ಈ ವಿಡಿಯೋ ಕೊನೆಯಲ್ಲಿ ಹಾಕಿದ್ದೀನಿ, ನೋಡಿ. ಸ್ನೇಹಿತರೆ, ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ 300 ಕಿಲೋಮೀಟರ್ ಆಗುತ್ತೆ. 6 ಗಂಟೆಯ ಪ್ರಯಾಣದಲ್ಲಿ ನೀವು ಧರ್ಮಸ್ಥಳವನ್ನು ಬಂದು ತಲುಪಬಹುದು. ಮಂಗಳೂರಿನಿಂದ 75 ಕಿಲೋಮೀಟರ್, 1.5 ಗಂಟೆ ಪ್ರಯಾಣ. ಮೈಸೂರಿಂದ 215 ಕಿಲೋಮೀಟರ್, 5 ಗಂಟೆಯ ಪ್ರಯಾಣ. ಈ 3 ಸ್ಥಳಗಳಿಂದ KSRTC ಹಾಗೂ ಖಾಸಗಿ ಬಸ್ಸುಗಳ ವ್ಯವಸ್ಥೆ ಇದೆ. ಧರ್ಮಸ್ಥಳ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದ್ರೆ ಧರ್ಮಸ್ಥಳ ದೇವಸ್ಥಾನಕ್ಕೆ 1 ಕಿಲೋಮೀಟರ್ ಆಗುತ್ತೆ. ಆಟೋಗಳ ವ್ಯವಸ್ಥೆನೂ ಇದೆ. ಪ್ರತಿದಿನ ಸಾವಿರಾರು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬರೋದ್ರಿಂದ ಆನ್ಲೈನ್ ರೂಮ್ ಬುಕ್ಕಿಂಗ್ ಮಾಡೋದು ಒಳ್ಳೆಯದು. ಆನ್ಲೈನ್ ರೂಮ್ ಬುಕ್ಕಿಂಗ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ಲಿಂಕ್ ಓಪನ್ ಮಾಡಿದ್ರೆ ಕಾಂಟ್ಯಾಕ್ಟ್ ನಂಬರಿಂದ ಎಲ್ಲ ರೀತಿಯ ಡೀಟೇಲ್ಸು ನಿಮಗೆ ಸಿಗುತ್ತೆ. ನಾವು ಸಹ್ಯಾದ್ರಿ ಮತ್ತು ರಜತಾದ್ರಿಯಲ್ಲಿ ರೂಮ್ ಬುಕ್ ಮಾಡಿದ್ವಿ. ಒಂದು ದಿನಕ್ಕೆ 600 ರೂಪಾಯಿ ಚಾರ್ಜ್ ಮಾಡ್ತಾರೆ, 200 ರೂಪಾಯಿ ಅಡ್ವಾನ್ಸ್ ತೊಗೋತಾರೆ. ಚೆಕ್ಔಟ್ ಆದಮೇಲೆ ಅಡ್ವಾನ್ಸನ್ನು ರಿಟರ್ನ್ ಮಾಡ್ತಾರೆ. ರೂಮ್ಸ್ ಅಂತೂ ತುಂಬಾ ಸ್ವಚ್ಛವಾಗಿರುತ್ತೆ, ಅದರ ಬಗ್ಗೆ 2 ಮಾತೇ ಇಲ್ಲ. ಹಾಗೆ ವಸತಿ ಗೃಹಗಳ ಆವರಣದಲ್ಲಿಯೇ ಅಯೋಧ್ಯ ಆತಿಥ್ಯ ಹಾಗೂ ಅನ್ನಪೂರ್ಣೇಶ್ವರಿ ಹೋಟೆಲ್ಗಳಿವೆ. ಕಾಫಿ, ತಿಂಡಿ, ಜ್ಯೂಸ್ ಹಾಗೂ ಎಲ್ಲ ರೀತಿಯ ತಿಂಡಿಗಳು ಸಿಗುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ನಮಗೆ ಇನ್ನೂ ಹೆಚ್ಚು ವಿಡಿಯೋಗಳು ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ನೀವು ಯಾವಾಗ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಶ್ರೀ ಮಂಜುನಾಥನ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ದಿಲ್ ಲೈಟ್ ಅಂತೆ ಕೇಳಕ್ಕೆ ಮಜವಾಗಿದೆ. ದಿಲ್ ಲೈಟ್. ನೇತ್ರ ಕನ್ನಡತಿ ಎಂಬ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾನು ಸಂಭಾಷಣೆ ಕೊಡ್ತಾ ಇದ್ದೀನಿ. ಈ ರಾತ್ರಿಯ ಲಕ್ಷದೀಪೋತ್ಸವ ಮಹೋತ್ಸವಕ್ಕೆ ಇದೆಲ್ಲ ತುಂಬಾ ಮೆರುಗು ಕೊಡ್ತಾ ಇದೆ. Please like, share, subscribe.